ನಮಸ್ತೆ, ನಾನು ಕಾರ್ತಿಕ್ ರಿವಾರಿ ಅಂತ. ಅಂದ್ರೆ ಯೂಶಲಿ ಸೆಲೆಬ್ರಿಟಿ ಶೋ ಕರೆದ್ರೆ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗೈತೆ ಅಂತ ಹೇಳ್ಬೇಕಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲೇ ಬಂದೆ. ಬಟ್ ಗ್ಯಾರಂಟಿ ಹೇಳ್ತೀನಿ ಸರ್, ಎಕ್ಸ್ಟ್ರಾಡಿನರಿ ಅಂದ್ರೆ ಎಕ್ಸ್ಟ್ರಾಡಿನರಿ ಕಂಟೆಂಟ್. ತುಂಬಾ ಆರ್ಗ್ಯಾನಿಕ್ ಕಾಮಿಡಿ. ನಾನು ಶೋರ್ ಹೇಳ್ತೀನಿ ಅಂದ್ರೆ ಸುಮ್ಮನೆ ಯೂಶಲಿ ಇವಾಗ ಕೆಲವೊಂದರಲ್ಲಿ ತುರ್ದಂಗಿರುತ್ತೆ ಕಾಮಿಡಿ, ಬಟ್ ಇದರಲ್ಲಿ ಸಣ್ಣ ಸಣ್ಣ ಪಾಯಿಂಟ್ಗಳಲ್ಲೂ ನಗು ತರಿಸಿದ್ದಾರೆ. ಕ್ಯಾಮ್ರಾ ಆಂಗಲ್ ಅಲ್ಲಿ ನಗು ಇದೆ, ತುಂಬಾ ಕ್ರೇಜಿಯಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ದೋಸ್ತ್ ಮಾಂತೇಶ್ ಅವರು ಇದರಿಂದ ಅನ್ಸಿದ್ ನನಗೆ ವರ್ಸಟೈಲ್ ಆಕ್ಟರ್ ಮಾಂತೇಶ್ ಅವರು. ದಯವಿಟ್ಟು ಯಾರ್ಯಾರು ಅರಸಯ್ಯನ ಪ್ರೇಮ ಪ್ರಸಂಗ ನೋಡಿಲ್ವೋ ದಯವಿಟ್ಟು ಬಂದು ಫ್ಯಾಮಿಲಿ ಸಮೇತ ಬಂದು ನೋಡಿ. 100% ಶೋರ್ ಶಾಟ್ ನಿಮ್ಗೆ ಇಷ್ಟ ಆಗೋ ಫಿಲಮು. ಅಂಡ್ ಯಾವುದೇ ವಲ್ಗರಿಟಿ ಆ ಥರ ಯಾವ ಡಬಲ್ ಮೀನಿಂಗ್ ಆ ಥರದ್ದು ಏನೂ ಇಲ್ಲ. ಪ್ಯೂರ್ ಆರ್ಗಾನಿಕ್ ಕಾಮಿಡಿ, ಫ್ಯಾಮಿಲಿ ಸಮೇತ ಬಂದು ನೋಡೋವಂಥ ಸಿನಿಮಾ. 100% ಅಲ್ಲಿ ನಿಮ್ಮ ಕಾಸಿಗೆ ಮೋಸ ಆಗಲ್ಲ. ದಯವಿಟ್ಟು ನಿಯರೆಸ್ಟ್ ಇರೋ ಥಿಯೇಟ್ರಲ್ಲಿ ಅರಸಯ್ಯನ ಪ್ರೇಮ ಪ್ರಸಂಗ ನೋಡಿ, ಡೆಫಿನೆಟ್ ಆಗಿ ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾ ಶೋ ನೋಡ್ಕೊಂಡು ಆಚೆ ಬರ್ತಾ ಇದೀವಿ. ಥಿಯೇಟರ್ ಅಲ್ಲಿ ಆಫ್ಟರ್ ಲಾಂಗ್ ಟೈಮ್ ಓಪನಿಂಗ್ ಒಂದು 10 ನಿಮಿಷ ಸ್ಟಾರ್ಟ್ ಆಗಿ 10 ನಿಮಿಷದಿಂದ ಎಂಡಿಂಗ್ ಕಾರ್ಡ್ ಬೀಳೋವರೆಗೂ ಫುಲ್ ಥಿಯೇಟರ್ ನಗ್ತಾ 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 ಸಿನಿಮಾ ನೋಡಿದೀವಿ. ಅಂದ್ರೆ ಯಾವ್ದೇ ಟೆನ್ಷನ್ ಏನ್ ಮೈಂಡ್ ಅಲ್ಲಿ ಇದ್ರು ಸಿನಿಮಾ ನೋಡಿದ್ರು ಎಲ್ಲ ಮರ್ತೋಗ್ಬಿಟ್ಟು ನಕ್ಕಿ ಸಾಕಾಗಿ ಆಚೆ ಬಂದಿದೀವಿ. ಇಟ್ಸ್ ವೆರಿ ಎಂಟರ್ಟೈನಿಂಗ್. ಎಲ್ಲರಿಗೂ ಆಡಿಯನ್ಸ್, ಕನ್ನಡ ಆಡಿಯನ್ಸ್ ಎಲ್ಲ ಬಂದು ಈ ತರ ಸಿನಿಮಾಗಳು ನೋಡ್ಬೇಕು ಅಂತ ಕೇಳ್ಕೊಂತೀನಿ. ಯಾರು ಮಿಸ್ ಮಾಡಬೇಡಿ. ಯಾಕಂದ್ರೆ ಸೂಪರ್ ಶೋ ಒಂದು ಒಳ್ಳೆ ಕಾಮಿಡಿ ಹಿಟ್ ಸಿನಿಮಾ ಆಯ್ತು. ಅದಾದ್ಮೇಲೆ ಆ ಲೆವೆಲ್ ದಿನ ಒಂದು ಇದ್ರಲ್ಲಿ ಬಂದಿರುವಂತ ಸಿನಿಮಾನೇ ಅರಸಯ್ಯನ ಪ್ರೇಮ ಪ್ರಸಂಗ. ಅರಸಯ್ಯನ ಅರಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಈಗ ತಾನೇ ಅರಸಯ್ಯ ಪ್ರೇಮ ಪ್ರಸಂಗ ಅಂತ ಫಿಲ್ಮ್ ನೋಡ್ಕೊಂಡ್ ಬಂದ್ವಿ. ಸೂಪರ್ ಆಗಿದೆ. ನಾವು ಕೂತಿದ್ದಕ್ಕೂ ಎದ್ದು ಬಂದಿದ್ದು ಗೊತ್ತೇ ಆಗ್ಲಿಲ್ಲ. ಅಷ್ಟು ನೀಟಾಗಿ ಸಿನಿಮಾ ಮುಗಿಯೋದೇ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಎಲ್ಲ ಕನ್ನಡ ಅಭಿಮಾನಿಗಳಿರ್ಬೋದು, ಕನ್ನಡ ಪ್ರೇಕ್ಷಕರು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಮ ರಾಜೇಶ್ ಸರ್ಗೆ ಮತ್ತೆ ಹೀರೋ ಸರ್ಗೆ ಮೇಡಮ್ಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಟೀಮ್ ಅವರೇ ಆಕ್ಚುಲಿ. ಸೊ ನಾನೀಗ ಯಾರು ಅಂತ ಗೊತ್ತಾಗಲ್ಲ. ಸೊ ಇದರಲ್ಲಿ ಒಂದು ಡಾಕ್ಟರ್ ರೋಲ್ ಮಾಡಿದ್ದೀನಿ. ಸೊ ನಾನೇ ಅದು ಇವತ್ತು ಎಲ್ರೂ ಮುದ್ದೆ ಕೂತ್ಕೊಂಡು ನೋಡ್ತಾ ಇದ್ದಾಗ ಎನರ್ಜಿ ಸ್ಪಾರ್ಕ್ ಆಗ್ತದೆ. ನಮಗೆ ಒಂದು ಭಯ ಇತ್ತು ಏನಾಗುತ್ತೆ ಏನು ಅನ್ನೋದು. ಬಟ್ ಇವತ್ತು ಕಾನ್ಫಿಡೆನ್ಸ್ ಬಂತು, 100% ಕಾನ್ಫಿಡೆನ್ಸ್ ಬಂತು. ಸಿನಿಮಾ ನೆಕ್ಸ್ಟ್ ಇನ್ನೊಂದು ಸೂಫ್ರಮ್ ಸೋ ತರ ಇನ್ನೊಂದು ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಸಿನಿಮಾನ, ಒಂದು ಒಳ್ಳೆ ಸಿನಿಮಾ ಬಂದಿದೆ. ಸೊ ಅದನ್ನ ಗೆಲ್ಸಿ. ಸಿನಿಮಾ ನಾನು ಎಲ್ಲ ಕಡೆ ಹೋಗ್ತಾ ಇದ್ದೀವಿ, ಬೆಳಗ್ಗೆ ನಡೆದು ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಹೆಂಗೆ ಅಂದರೆ ಬಿದ್ದು ನಗ್ತಾ ಇದ್ದಾರೆ. ಅದು ತುಂಬ ಖುಷಿ ಆಗ್ತಿರೋದು. ಬರೀ ಯಾರೋ ಬಂದು ಯಂಗರ್ಸ್ ಬಂದು ನೋಡೋಂಥ ಸಿನಿಮಾ ಅಲ್ಲ, ಇಡೀ ಫ್ಯಾಮಿಲಿ ಕುತ್ಕೊಂಡು ಅಪ್ಪ ಅಮ್ಮ ಅಜ್ಜಿ ಮಕ್ಕಳು ಕುತ್ಕೊಂಡು ನೋಡೋವಂಥ ಮನಸಾರೆ ನೋಡಿ ನಗುವಂಥ ಸಿನಿಮಾ. ಎಲ್ಲರೂ ಬಂದು ಒಂದ್ಸರಿ ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾ ನೋಡಿ ಇಷ್ಟ ಆಗಲಿಲ್ಲ ಅಂದರೆ ಆಮೇಲೆ ಮಾತಾಡಿ, ಬೈಯೋಂಗಿದ್ರು ಬೈದ್ಬಿಡಿ, ಇಷ್ಟ ಆಗಿಲ್ಲ ಅಂದರೆ. ಬೇಕಾದ್ರೆ ನೀವು ಬೈಯೋ ಥರ ಇಲ್ಲ ಅಂತ ನಾನು ಬೇಕಾದ್ರೆ ಪ್ರಾಮಿಸ್ ಮಾಡ್ತೀನಿ. ಅಂಥ ಒಳ್ಳೆಯ ಅದ್ಭುತ ಸಿನಿಮಾ ಎಲ್ಲರೂ ನೋಡಿ ಹರಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗಾಗಲೇ ಕೇಳ್ಕೊಂಡು ಬಂದ್ರಿ ಅಥವಾ ನೋಡ್ಕೊಂಡು ಬಂದರೆ. ಸೊ ಈ ಸಿನಿಮಾ ತುಂಬ ಎಂಟರ್ಟೈನ್ ಆಗಿದೆ, ತುಂಬ ಕಾಮಿಡಿ ಆಗಿದೆ. ಕಾಮಿಡಿ ದಿಗ್ಗಜರ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ನಾವು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಈ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ರಶ್ಮಿತಾ ಗೌಡ, ಅರಸಯ್ಯನ ಪ್ರೇಮ ಪ್ರಸಂಗ ಚಿತ್ರದ ನಾಯಕನಾಗಿ. ನಮ್ಮ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ನಮ್ಮ ಶೋನ ಇವತ್ತು ನಾವೆಲ್ಲ ಜೊತೆ ಕುತ್ಕೊಂಡು ನೋಡಿದ್ವಿ. ಅಲ್ಲಿ ಬಂದಿದ್ದು ಸಂತೋಷ ನಮಗೆ ಇನ್ನೂ ತಡೆಯೋಕೆ ಆಗ್ತಿಲ್ಲ. ಅಷ್ಟು ಖುಷಿ ಆಯಿತು. ಯಾಕಂದರೆ ಎಲ್ಲರೂ ಆಡಿಯನ್ಸ್ ಬಂದವರೆಲ್ಲ ಅಷ್ಟು ಎಂಜಾಯ್ ಮಾಡಿದರು. ಅವ್ರ ಮಧ್ಯೆ ನಾವು ಕುತ್ಕೊಂಡು ನೋಡಿದ್ರು. ನಮ್ಮ ಸಿನಿಮಾ ಬಗ್ಗೆ ನಮ್ಗೆ ಅಷ್ಟೇ ಖುಷಿ ಇತ್ತು. ಸೊ ಎಲ್ಲರೂ ರಿಲೀಸ್ ಆಗಿದೆ, ಎಲ್ಲ ಥಿಯೇಟರ್ಗಳಲ್ಲೂ ರಿಲೀಸ್ ಆಗಿದೆ. ನೀವೆಲ್ಲ ಬಂದು ನೋಡಿ ಸಿನಿಮಾನ ನಮಗೆ ಸಪೋರ್ಟ್ ಮಾಡಬೇಕು. ಹಾಗೆ ನಿಮಗೆ ಇಷ್ಟ ಆದರೆ ನಿಮ್ಮ ಸುತ್ತಮುತ್ತ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತು ನಮ್ಮೆಲ್ಲರಿಗೂ ಸಿನಿಮಾ ನೋಡಿರೋದು ನಮಗೂ ತುಂಬ ಸಂತೋಷ ಆಗಿದೆ, ಎಲ್ಲ ಆಡಿಯನ್ಸ್ ಇದೆ. ಸೊ ಥ್ಯಾಂಕ್ ಯು, ಎಲ್ಲರಿಗೂ ಸಪೋರ್ಟ್ ಮಾಡಿರಿ. ತುಂಬ ಮೊದಲನೇದಾಗಿ ಎಲ್ರಿಗೂ ನಮಸ್ತೆ. ಈ ಚಿತ್ರದ ನಿರ್ದೇಶಕ ದೀಪು ಅಂತ. ನಾನು ಹೆಚ್ಚಿಗೆ ಏನು ಮಾತಾಡಕ್ ಹೋಗಲ್ಲ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ. ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾನ ಥಿಯೇಟ್ರಿಗೆ ಬಂದು ಗೆಲ್ಸಿ ಅಂತ ಕೇಳ್ಕೊತೀನಿ. ಇವಾಗ ತಾನೇ ಶೋ ನೋಡ್ಕೊಂಡು ಆಚೆ ಬಂದ್ವಿ. 3 days ಬ್ಯಾಕ್ ಇದೇ ಸಿನಿಮಾನ ಪೇಡ್ ಪ್ರೀಮಿಯರ್ ಆಗಿ ಮೈಸೂರಲ್ಲಿ ಶೋ ಮಾಡಿದ್ವಿ. ಅದಕ್ಕೆ ಅದ್ಭುತವಾದ ಪ್ರತಿಕ್ರಿಯೆ ಬಂದಿತ್ತು ಮೈಸೂರಲ್ಲಿ. ಅದಾದ್ಮೇಲೆ ಇವತ್ತು ಬೆಳಿಗ್ಗೆ 2-3 ಶೋ ಬೇರೆ ಬೇರೆ ಥಿಯೇಟರ್ಗೆ ವಿಸಿಟ್ಗೂ ಹೋಗಿದ್ವಿ.
ಅಲ್ಲಿ ತುಂಬಾ ನಾರ್ಮಲ್ ಆಡಿಯನ್ಸ್ ರಿಯಾಕ್ಷನ್ ನೋಡಿ ಬಹಳ ಖುಷಿಯಾಗಿತ್ತು ನಮ್ಗೆ. ಯಾಕೆಂದ್ರೆ ಪ್ರತಿಯೊಬ್ರು ಬಂದು ಆ ಪಾತ್ರಗಳ ಬಗ್ಗೆ, ಹಳ್ಳಿ ಬಗ್ಗೆ, ಕಂಟೆಂಟ್ ಬಗ್ಗೆ, ಎಲ್ಲದ್ರ ಬಗ್ಗೆ ತುಂಬಾ ಖುಷಿಯಾಗಿ ಮಾತಾಡ್ತಾ ಇದ್ರು. ನಮ್ಮ ತಂಡದವ್ರಿಗೆಲ್ಲ ಬಹಳ ಖುಷಿ ಆಗೋದು. ಜೊತೆಗೆ ಇವತ್ತು ಸಂಜೆ ನಾವು ಸೆಲೆಬ್ರಿಟಿ ಶೋ ಅಂತ ಮಾಡಿದಾಗ ನಮ್ಮ ಚಿತ್ರರಂಗದಿಂದ ಒಂದಿಷ್ಟು ಗಣ್ಯರನ್ನ ಕರೆಸಿದ್ವಿ. ಆಕ್ಟರ್ಸು, ಪ್ರೊಡ್ಯೂಸರ್ಸ್ ಎಲ್ಲ ಬಂದಿದ್ರು. ಅವ್ರವ್ರ ಫ್ಯಾಮಿಲಿ ಸಮೇತ ಬಂದಿದ್ರು. ಅವ್ರೆಲ್ಲರದ್ದು ರಿಯಾಕ್ಷನ್ ನೋಡಿ ಬಹಳ ಖುಷಿಯಾಗಿದೆ ನಮಗಂತೂ ಇವತ್ತು. ನಾವು ಒಟ್ಟಾರೆ ಹೇಳೋದು ಅಂತ, ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೀವು ಸಿನಿಮಾ ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೀವು ಸಿನಿಮಾ ನೋಡಿ, ಒಂದು ನೀವು ಕೊಡೋ ದುಡ್ಡಿಗೆ ಒಂದು ಪೈಸೆ ಕೂಡ ಏನು ಬೇಜಾರಾಗಲ್ಲ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಒಂದು ತಂಡದ ಪರಿಶ್ರಮ ಇವತ್ತು ಇಷ್ಟು ದೊಡ್ಡದು ರಿಯಾಕ್ಷನ್ ಕರ್ಕೊಂಡ್ ಬಂದಿದೆ. ನೀವು ಇಂಥ ಟೈಮಲ್ಲಿ ನಮ್ಮ ಕೈ ಹಿಡಿದ್ರೆ ಈ ತಂಡ ಇನ್ನೂ ಒಂದಿಷ್ಟು ಸಿನಿಮಾಗಳು ಮಾಡ್ತೀವಿ, ಒಂದಿಷ್ಟು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಏನ್ ಹೇಳ್ಬೇಕು ಗೊತ್ತನೇ ಆಗ್ತಿಲ್ಲ ನನಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ರಿಲೀಸ್ ಆಗಿದೆ, ಆಡಿಯನ್ಸ್ ಮಡಲ್ಗೆ ನಮ್ಮ ಸಿನಿಮಾ ಹಾಕಿದೀವಿ, ನೀವೇ ಕೈ ಹಿಡಿದು ನಡೆಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಈಗ ನಿಮ್ ಕೈಲಿದೆ ಸಿನಿಮಾ, ಇಷ್ಟು ದಿನ ನಮ್ಮ ಕೈಲಿತ್ತು, ನಮ್ಮ ಕೆಲಸದಲ್ಲಿತ್ತು. ಇವಾಗ ಕೆಲಸ ಮುಗ್ದಿದೆ, ಸಿನಿಮಾ ತಂದು ನಿಮ್ಮ ಮಡಲ್ಗೆ ಹಾಕಿದೀವಿ, ನೀವೇ ಕೈ ಹಿಡಿದು ನಡೆಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಫ್ಯಾಮಿಲೀಸ್ ಜೊತೆ ಬಂದು ಸಿನಿಮಾ ನೋಡಿ, ಮಕ್ಕಳ ಜೊತೆ ಕೂತ್ ಸಿನಿಮಾ ನೋಡಿ, ದೊಡ್ಡವ್ರ ಜೊತೆ ಕೂತ್ ಸಿನಿಮಾ ನೋಡಿ, ಯಾವುದೇ ಕಾರಣಕ್ಕೂ ಬೋರ್ ಹೊಡಿಯಲ್ಲ. ತುಂಬಾ ತುಂಬಾ ಒಳ್ಳೆ ಸಿನಿಮಾ ಆಗಿದೆ ಅರಸಯ್ಯನ ಪ್ರೇಮ ಪ್ರಸಂಗ. ನಿಮ್ಮ ಎಲ್ಲರ ನಿರೀಕ್ಷೆನ 100% ಖುಷಿ ಪಡಿಸುತ್ತೆ ಅಂತ ಹೇಳ್ತಾ ಇದ್ದೀನಿ. ಥಿಯೇಟರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಯ್ತಾ? ಏನ್ ಇಷ್ಟ ಆಯ್ತು? ಹಾ, ಓಕೆ ಓಕೆ ಓಕೆ, ಥ್ಯಾಂಕ್ ಯು.